ಸಂಸರ ಫೌಂಡೇಶನ್ ಹಾಗೂ ಭಾರತ್ ಸ್ಕೌಟ್ ಅಂಡ್ ಗೈಡ್ಸ್ ವತಿಯಿಂದ ಸಮವಸ್ತ್ರ ವಿತರಣೆ. ಆನೇಕಲ್ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಆವರಣದ ಪಕ್ಕದಲ್ಲಿ ಇರುವ ಗುರುಭವನದಲ್ಲಿ ಸಂಸರ ಫೌಂಡೇಶನ್ ಮತ್ತು ಭಾರತ್ ಸ್ಕೌಟ್ ಅಂಡ್ ಗೈಡ್ಸ್ ಕರ್ನಾಟಕ ಬೆಂಗಳೂರು ಪೂರ್ವ ಜಿಲ್ಲೆಯ ಸಂಸ್ಥೆ ಸಹಯೋಗದೊಂದಿಗೆ ಆನೇಕಲ್ ತಾಲೂಕಿನ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡುವ ಸುಮಾರು 500 ವಿದ್ಯಾರ್ಥಿಗಳಿಗೆ ಉಚಿತ ಸ್ಕೌಟ್ ಅಂಡ್ ಗೈಡ್ಸ್ ಸಮವಸ್ತ್ರ ವಿತರಣಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ PGR ಸಿಂಧಿಯಾ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ N ವೆಂಕಟೇಶ್, ಸಂಸರ ಫೌಂಡೇಶನ್ನ FR ಸಿಂಘ್ವಿ, ಡಿವೈಎಸ್ಪಿ ಮೋಹನ್ ಕುಮಾರ್, ಭಾರತ್ ಸ್ಕೌಟ್ ಮತ್ತು ಗೈಡ್ಸ್ನ ಜಿಲ್ಲಾ ಕಾರ್ಯದರ್ಶಿ N ನರೇಂದ್ರ ಕುಮಾರ್, ಕ್ಷೇತ್ರ ಸಮನ್ವಯ ಅಧಿಕಾರಿ ಭಾಸ್ಕರ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮಂಜುನಾಥ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಚಂದ್ರಶೇಖರ್, ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ M ಗೋಪಾಲ್, ಶಿಕ್ಷಣ ಸಂಯೋಜಕರಾದ K ಶಿವಣ್ಣ, APS ಮುನಿರಾಜು, ಶಾಂತಮ್ಮ ಮತ್ತಿತರರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇದರಲ್ಲಿ ಫ್ರಮ್ 5ನೇ ವಯಸ್ಸಿನಿಂದಲೂ ಸಹ ಈ ಒಂದು ಸಂಸ್ಥೆಯಲ್ಲಿ ಅಥವಾ ಸ್ಕೌಟ್ನಲ್ಲಿ ಇನ್ವಾಲ್ವ್ ಆಗ್ಬೋದು ಅಂತೇಳಿ ಆಸ್ ಎ ಕಪ್ ಆಗಿ ಸಾಹೇಬ್ ಹೇಳೋದು ಗುಲ್ಗುಲ್ ಕಪ್ ಅಂತೇಳಿ ಈ ಒಂದು ಹಂತದಿಂದ ಶುರು ಮಾಡಿ ಅವರಿಗೆ ಲೋವರ್ ರೇಂಜಸ್ ಅಂತೇಳಿ ಅಲ್ಲಿವರೆಗೂ ಬೆಳಿಬೋದು ಅಂತೇಳಿ ಉದ್ದೇಶ ಡಿಸಿಪ್ಲಿನ್ ಹಾಗೂ ಮುಂದಿನ ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಹೊರಬರುವುದಕ್ಕೋಸ್ಕರ ಈ ಒಂದು ಸಂಸ್ಥೆ ಅಳವಡಿಸಿಕೊಂಡಿದೆ. ಇದನ್ನು 1909 ಪ್ರಾರಂಭಿಸಿದ್ದು ಇಂಡಿಯಾದಲ್ಲಿ. ಅದರಲ್ಲೂ ನಮ್ಮ ಬಿಷಪ್ ಗಾರ್ಡನ್ ಸ್ಕೂಲಲ್ಲಿ, ಬ್ಯಾಂಗ್ಳೂರಿನ ಬಿಷಪ್ ಗಾರ್ಡನ್ ಸ್ಕೂಲಲ್ಲೇ ಫಸ್ಟ್ ಇದು ಒಂದು ಯೂನಿಟ್ ಓಪನ್ ಆಗಿದೆ ಅಂತೇಳಿ ನಾನು ಈಗ ಗೂಗಲ್ ಮಾಡ್ತಾ ಇದ್ದೆ ಇದ್ರ ಬಗ್ಗೆ. ಅವಾಗ ನೋಡಿದಾಗ ಗೊತ್ತಾಯ್ತು ನನಗಿದು ರಿಯಲಿ ಈ ಒಂದು ಸಂಸ್ಥೆ ನಾವು ಆಸ್ ಎ ಪೊಲೀಸ್ ಆಫೀಸರ್ ಸ್ಕೌಟ್ನಲ್ಲಿ ಕೋವಿಡ್ ಸಂದರ್ಭದಲ್ಲಿ ಇವರ ಒಂದು ಸೇವೆಯನ್ನು ನಾವು ಪಡ್ಕೊಂಡಿದ್ವಿ. ಅದಲ್ಲದೆ ಆನೆಕಲ್ನಲ್ಲಿ ಈ ಕಳೆದ ಒಂದು ವರ್ಷದಲ್ಲಿ ಸುಮಾರು ಒಂದು 5-6 ಸರಿ ಈ ಆನೆಗಳ ಮೆರವಣಿಗೆ ಸ್ಟಾರ್ಟ್ ಆಗಿದೆ. ಸೊ ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಸಾರಿ ನಾವು ಈ ಸ್ಕೌಟ್ ಹುಡುಗರುಗಳನ್ನ ಬಳಸ್ಕೊಂಡಿದ್ವಿ. ನಮ್ಮ ಒಂದು ರೆಗ್ಯುಲೇಷನ್ ಪರ್ಪಸ್ಗಾಗಿ, ಟ್ರಾಫಿಕ್ ರೆಗ್ಯುಲೇಷನ್ ಮತ್ತೆ ಎಲೆಂಡೋ ಪರ್ಪಸ್ಗಾಗಿ ನಾವು ಬಳಸ್ಕೊಂಡಿದ್ದೀವಿ. ಅವರ ಒಂದು ಶಿಸ್ತನ್ನು ಸಹ ನೋಡಿದ್ವಿ. ಸೊ ಈ ರೀತಿಯ ಒಂದು ಶಿಸ್ತಿನಲ್ಲಿ ಇನ್ವಾಲ್ವ್ ಆಗೋದು ರಿಯಲಿ ಮೆಚ್ಚುವಂತ. ಎಲ್ಲ ಹುಡುಗರುಗಳು ಇಂಥ ಒಂದು, ಏಕೆಂದರೆ ನಾನು ಆನೇಕಲ್ ತಾಲೂಕು ಬಂದು ಈಗ ಸುಮಾರು 6 ತಿಂಗಳಾಗಿದೆ. ಜಯಲಕ್ಷ್ಮಿ ಅವರು ಹಾಕೊಟ್ಟಿರ್ತಕ್ಕಂಥ ಹಾದಿಯಲ್ಲಿ ನಾವು ಹೋಗ್ತಕ್ಕಂಥ ತುಂಬ ಕಠಿಣವಾದದ್ದು. ಯಾಕೆಂದ್ರೆ 92% ರಿಸಲ್ಟ್ ಕೊಟ್ಟಿದ್ದಾರೆ. ಸಿಂಘ್ವಿ ಅವರು ಕೂತ್ಕೊಂಡು ನನ್ನ ಪಕ್ಕದಲ್ಲಿ ಹೇಳ್ತಾ ಇದ್ರು 92% ಇದೆ ಸರ್ ನಮ್ಮ SSLC ರಿಸಲ್ಟ್. ನಿಮಗೆ ತುಂಬಾ ಚಾಲೆಂಜಿಂಗ್ ಇದೆ ಈ ವರ್ಷ, ಹೇಗ್ ಮಾಡ್ತೀರೋ ಗೊತ್ತಿಲ್ಲ.
ಮೋರ್ ದೆನ್ 92% ರಿಸಲ್ಟ್ ಇರಬೇಕು ಅಂತ. ನಮ್ಮ ತಾಲೂಕು ನಿಜವಾಗ್ಲೂ ಸರ್ ನಾನು ಹೆಮ್ಮೆಯಿಂದ ಹೇಳ್ತೇನೆ, ಆನೇಕಲ್ ತಾಲೂಕಿನಲ್ಲಿ ನನ್ನ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು, ಎಲ್ಲ ಆಡಳಿತ ಮಂಡಳಿಯವರು ನಿಜವಾಗ್ಲೂ ಶೈಕ್ಷಣಿಕವಾಗಿ ತುಂಬಾ ಸಪೋರ್ಟ್ ಇದೆ ಸರ್. ಈ ವರ್ಷನೂ ಸಹ ನಾನು ನಿಜವಾಗ್ಲೂ 92% ಹೆಚ್ಚಿಗೆ ಪರ್ಸೆಂಟೇಜ್ ಕೊಡೋದಕ್ಕೆ ನಾವು ಶ್ರಮಿಸ್ತಾ ಇದ್ದೀವಿ ಅಂತ ಹೆಮ್ಮೆಯಿಂದ ಹೇಳ್ತೀನಿ. ಶೈಕ್ಷಣಿಕವಾಗಿ ನನ್ನೆಲ್ಲ ಶಿಕ್ಷಕರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಅದಕ್ಕೆ ಸಹಕಾರಿಯಾಗಿ ನನ್ನ ಎಲ್ಲ ಸಂಘಟನೆಯವರು ಸಹಕಾರ ನೀಡ್ತಾ ಇದ್ದಾರೆ. ಇದಕ್ಕೆ ನಾನು ಇಲಾಖೆ ವತಿಯಿಂದ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ, ಸ್ಕೌಟ್ ಅಂಡ್ ಗೈಡ್ಸ್ ಅನ್ನೋದು ಮೇಡಮ್ ಅವರು ಹೇಳಿದ್ರು, ಸ್ಕೌಟ್ ಅಲ್ಲಿ ನನಗೆ ಯೂನಿಫಾರ್ಮ್ ಇಲ್ಲದೆ ವಂಚಿತರಾದ್ರಿ ಅಂತ. ಅದರಲ್ಲಿ ನಾನು ಒಬ್ಬ. ನಾನು 9ನೇ ತರಗತಿ ಓದಿದಾಗ ನನಗೆ ಕೇಳಿದ್ರು ನಮ್ಮ ಟೀಚರ್, NCC, NSS ಮತ್ತೆ ಸ್ಕೌಟ್ ಅಂಡ್ ಗೈಡ್ಸ್ ಯಾರು ಯಾವ್ಯಾವ್ದಕ್ಕೆ ಸೇರ್ತೀವಿ ಅಂತ. ನಾನೇನ್ ಮಾಡ್ಬಿಟ್ಟೆ, ಸ್ಕೌಟ್ ಅಂಡ್ ಗೈಡ್ ಸೇರ್ತೀನಿ ಅಂತ ನೇಮ್ ಕೊಟ್ಟು ಬಂದ್ಬಿಟ್ಟೆ. ಬಂದಾದ್ಮೇಲೆ ಅವ್ರು ಹೇಳಿದ್ರು ಯೂನಿಫಾರ್ಮ್ ಇಷ್ಟು ದುಡ್ಡು ಕೊಡ್ಬೇಕು ಅಂತ. ಯೂನಿಫಾರ್ಮ್ ಕತೆ ಹೇಗೆ ಅಂತ ಅಂದ್ರೆ, ಸಾಹೇಬ್ರು ಹೇಳಿದಾಗೆ ಬಟ್ಟೆ ನಮ್ಗೆಲ್ಲ ಹೊಸದಾಗಿ ಬಟ್ಟೆ ಕೊಡ್ತಾ ಇದ್ದು ವರ್ಷಕ್ಕೆ ಒಂದೇ ಸಲ. ಅವ್ರು ಏನ್ ಮಾಡ್ತಾ ಇದ್ರು, 10 ಮೀಟರ್ ಬಟ್ಟೆ ತಂದ್ಬಿಡ್ತಿದ್ರು, ಒಂದೇ ಕಲರ್. ಒಂದು ಫಿಕ್ಸೆಡ್ ಟೈಲರ್ ಇದ್ದ ಕೊಟ್ಬಿಟ್ಟಿದ್ದ. ಅವನೇನ್ ಮಾಡ್ತಿದ್ದ, 2 ಸೆಂಟಿಮೀಟರ್ ಹೆಚ್ಚು ಕಮ್ಮಿ ಒಂದೇ ತರ ಹೊಲ್ಬಿಡೋದು. ಎಲ್ಲಾರು ನಮ್ಗೆ ಪೈಜಾಮಾದಂಗೆ ಆಗೋದು, ಬಟ್ಟೆ ಹಾಕೋತಿರ್ಲಿಲ್ಲ. ಇರ್ಬೋದು, BEOs ಇರ್ಬೋದು, involved in scouting and guiding, more than the secretary, more than the president, more than the scout master. I'm grateful to Mr. Devasmay and Mr. Venkatesh who are here now, who are involved in scouting and ಆಗದಿದ್ರೆ ಯಾಕೆ ಆಗಿಲ್ಲ, ಏನ್ ಮಾಡಿಲ್ಲ ಅನ್ನೋದ್ರ ಬಗ್ಗೆ ನಮ್ಮನ್ನು ಕೇಳ್ತಾ ಇದ್ರು. ಅಂತ ವ್ಯಕ್ತಿಗಳು ನಮ್ಮನ್ನ ಇದ್ದಾರೆ. ಅದನ್ನ ನಮ್ಮ ಜಿಲ್ಲೆ ಒಂದು ಬ್ಯಾಕ್ವರ್ಡ್ ಜಿಲ್ಲೆ ಇರ್ಬೋದು, ಆನೇಕಲ್ ಈಗ ಬ್ಯಾಕ್ವರ್ಡ್ ಇಲ್ಲ. ಮೊದಲು ಬ್ಯಾಕ್ವರ್ಡ್ ಜಿಲ್ಲೆ ರೂರಲ್ ಪಾರ್ಟ್ ಅಂತ ಇತ್ತು. ಈಗ ಹಬ್ ಆಫ್ ದಿ ಬ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್. BEO ಅವರ ಸಂಸ್ಥೆ ಪ್ರಕಾರ 68-69 ಕಾಲೇಜುಗಳಿದೆ ನಮ್ಮ ಆನೇಕಲ್ ತಾಲೂಕಿನಲ್ಲಿ. 150-160 ಹೈಸ್ಕೂಲ್ಗಳಿದೆ. ಲೆಕ್ಕ ಹಾಕಿದ್ರೆ ಇಸ್ ಒನ್ ಆಫ್ ದಿ ಹಬ್ ಆಫ್ ದಿ ಎಜುಕೇಶನಲ್. ಧಾರವಾಡಕ್ಕಿಂತ ಹೆಚ್ಚಾಗಿ ನಮ್ಮ ಆನೇಕಲ್ ತಾಲೂಕು ಆಗ್ತಾ ಇದೆ. ಪ್ರತಿಯೊಂದು ಊರಿನಲ್ಲೂ ಕೂಡ ಅಂದೇನಲ್ಲಿ ಸ್ಮಾಲ್ ವಿಲೇಜ್ 2000 ಪಾಪ್ಯುಲೇಷನ್. ಫಸ್ಟ್ ಗ್ರೇಡ್ ಕಾಲೇಜ್ ಇದೆ, PUC ಕಾಲೇಜ್ ಇದೆ, ಈಗ CBSE ಇದೆ, ಮತ್ತೊಂದು ಅವರೇ ಮತ್ತೊಂದು ICSE ಮಾಡಿದ್ದಾರೆ. ಇಷ್ಟು ಬೆಳವಣಿಗೆ ಆಗ್ತಾ ಇದೆ ಅಂತಂದ್ರೆ ಆನೇಕಲ್ ತಾಲೂಕು ಇದನ್ನು ಗಜಶಿಲಾಪುರಿ ಅಂತ ಅದಕ್ಕೆ ಕರೆಯೋದು. ಗಜಶಿಲಾಪುರಿ, ಆನೆ ಕಲ್ಲು ಅಂತ. ಗಜ ಅಂದ್ರೆ ಆನೆ, ಶಿಲೆ ಅಂದ್ರೆ ಕಲ್ಲು, ಪುರ ಅನ್ನೋದನ್ನ ಬಿಟ್ಬಿಟ್ಟು ಈಗ ಗಜಶಿಲಾಪುರಿ ಅನ್ನೋದನ್ನ ಆನೆ ಕಲ್ಲು ಅಂತ ಹೇಳಿ ನೇಮಕ ಮಾಡಿ ಇವತ್ತು ಇಷ್ಟು ಅತ್ಯುತ್ತಮವಾಗಿ ಬೆಳೀತಾ ಇದೆ ಅಂತಂದ್ರೆ ನಿಮ್ಮೆಲ್ಲರ ಸಹಕಾರ, ನಮ್ಮ ಅಧಿಕಾರಿಗಳ ಸಹಕಾರ, ನಮ್ಮ ರಾಜ್ಯ ಮಟ್ಟದವರ ಸಹಕಾರದಿಂದ ಇಷ್ಟೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಪಾಯಸವಾಗಿ ಕುಡ್ದೆ ನನ್ನ ಪ್ರಾಣ, ಹಂಗಂತೂ ನನ್ನ ಪ್ರಾಣ ಹೋಗಿಲ್ವೇ. ನನ್ನ ಹೆಂಡತಿ ಬಡಿತಾಳೆ 3 ಪಾಲು ಮಾಡ್ತಾಳೆ, ನಾನು ಕೆರೆ ಬಾವಿಗೆ. ಇದು ಅವತ್ತು ನಾನು 77ರಲ್ಲಿ ಈ ಒಂದು ಸದಾವಕಾಶವನ್ನು ಮಾಡಿಕೊಟ್ಟಂತ ನರೇಂದ್ರ ಸರ್ ಅವ್ರಿಗೂ ಹೇಳ್ತಾ, ಒಂದು ಚಿಕ್ಕ ಘಟನೆ ಅದನ್ನ ಹೇಳಬೇಕು ಅಂದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಹೆಚ್ಚು ಪಡ್ತೀನಿ. ಯಾಕೆಂತಂದ್ರೆ ಇವತ್ತಿನ ಕಾರ್ಯಕ್ರಮ ಸನ್ಸೇರಾ ಫೌಂಡೇಶನ್ ವತಿಯಿಂದ ಒಂದು ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಕೊಡ್ತಾ ಇರೋದ್ರಿಂದ, ನಾನು ಕೂಡ ಒಂದು ಸರ್ಕಾರಿ ಶಾಲಾ ವಿದ್ಯಾರ್ಥಿನಿಯಾಗಿ ASP ನಲ್ಲಿ ಓದ್ತಿರ್ಬೇಕಾದ್ರೆ ಇದೇ ಸಮವಸ್ತ್ರ ತಗೊಳಕ್ಕಾಗದೆ ನಾನು ಸ್ಕೌಟ್ ಅಂಡ್ ಗೈಡ್ಸ್ ನ ಬಿಟ್ಟಿದ್ದೆ. ಅದು ಇವತ್ತು ನನಗೆ ಬಹಳ ಒಂದು ನೋವಿದೆ. ಇವತ್ತು ಏನೋ ಒಂದು ಸಮವಸ್ತ್ರ ಹೇಳ್ತಾ ಇದ್ದಾರೆ, ನಿಜವಾಗ್ಲೂ ಮಕ್ಕಳು ಮುಂದೆ ಬರೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ನರೇಂದ್ರ ಸರ್ ಹೇಳಿದ್ರು, ಏನು ಸಮವಸ್ತ್ರ ಇದ್ರೇ ಎಷ್ಟೋ ವಂಚಿತರಾಗ್ತಾರೆ ಅಂತ ಹೇಳ್ಬಿಟ್ಟು, ನಾವು ಕೂಡ ಅದ್ರಲ್ಲಿ ಒಂದು ಅಂತ ಅಂದ್ಬಿಟ್ಟು ನನಗೆ ಇವತ್ತು ಬಹಳ ನೋವಿದೆ. ಈ ಒಂದು ಪೊಲೀಸ್ ಇಲಾಖೆಗೆ ಅತ್ಯಂತ ಈ ಸಮವಸ್ತ್ರ ನೋಡಿದ ತಕ್ಷಣ ಸ್ಕೌಟ್ ಅವ್ರನ್ನು ಗೈಡ್ಸ್ ಅವ್ರನ್ನು ಅದೇ ಹೆಮ್ಮೆ ಬರುತ್ತೆ. ಎಲ್ಲ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಸ್ಕೌಟ್ ಮತ್ತೆ ಗೈಡ್ಸ್ ಸ್ಟೂಡೆಂಟ್ಸ್ ಅವ್ರಿಗೆ ಬಹಳ ಸಹಕಾರಿಯಾಗಿರ್ತಾರೆ. ಅದೇ ರೀತಿ ಒಂದು ಎಲ್ಲ ಸಾರ್ವಜನಿಕ ಆಗಿರ್ಬೋದು, ಯಾವುದೇ ಒಂದು ಅಪಘಾತ ಆಗಿರ್ಬೋದು, ಯಾವ್ದೋ ಟ್ರಾಫಿಕ್ ಇರ್ಬೋದು, ಎಲ್ಲ ಒಂದು ಸೇವೆಗಳಲ್ಲೂ ಸ್ಕೌಟ್ ಅಂಡ್ ಗೈಡ್ಸ್ ಒಂದು ಸ್ಟೂಡೆಂಟ್ಸ್ ನ ಪಾತ್ರ ಇರುತ್ತೆ. ಹಾಗೆ ಈ ಕಾರ್ಯಕ್ರಮಕ್ಕೆ ನನ್ನ ಸ್ನೇಹಿತರು ಆಗಿರುವಂತಹ ಇವರು ಆಗಮಿಸಿದ್ದೆ ಇವತ್ತು. PGR ಸಿಂಧಿಯಾ ಸರ್ ಅವರು, ರಾಜ್ಯ ಆಯುಕ್ತರು, ಅವರನ್ನು ನೋಡುವ ಒಂದು ಭಾಗ್ಯ ಕೂಡ ನನಗೆ ಸಿಕ್ಕಿದೆ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾರೆ. ಜೈ ಹಿಂದ್, ಜೈ ಹಿಂದ್. ಗಂಡನನ್ನ ಹುಡುಕಿಕೊಂಡು ನನ್ನ ಗಂಡ ಆಗ್ಬೋದು, ಅವ್ನು ನೋಡ್ಬೋದು ಅಂತ ಇರ್ತಾರೆ. ಬಹಳ ಜನ ಹುಡುಗಿ ನಾನು ಮದುವೆ ಆಗ್ಬೋದು ಅಂತ ಹೇಳಿ ಅವ್ನ ಮನೆಗೆ ಹೋದ್ರು ತೋರಿಸಲ್ಲ ಅಂತೇಳಿ ನೋಡಕ್ ಬರ್ತಾರೆ. ಈಗ ಅವ್ರವ್ರದೇ ಆದ ಪ್ರಪಂಚದಲ್ಲಿ ಅವ್ರು ಇರ್ತಾರೆ.
ಅದರಿಂದ ಮದುವೆ ಮನೆಯಲ್ಲಿ ಭಾಷಣ ಮಾಡೋದು. ಎರಡನೇದು, ಊಟ ಮಾಡೋ ಸಂದರ್ಭದಲ್ಲೂ ಸಹಿತ ಮಾತನಾಡಬಾರ್ದು, ಬಟ್ಟೆ ಹಚ್ಚಿದಾಗ. ಈ ಮರಾಠಿ ಭಾಷೆಯಲ್ಲಿ ಒಂದು ಗಾದೆ ಇದೆ, ಪೈಲ ಪೇಟೋಬಾ ನಂತರ ವಿಠೋಬಾ ಅಂತೇಳಿ. ಇನ್ನು ಮುಂಚೆ ಹೊಟ್ಟೆ ತುಂಬಿಸ್ಕೊಂಡು ಆಮೇಲೆ ವಿಠಲನ ಆರಾಧನೆಯನ್ನು ಮಾಡಬೇಕು ಅಂತೇಳಿ. ಅದರಿಂದ ಈ ಊಟದ ಸಮಯ. ಸಿದ್ದೇಶ್ವರ ಸ್ವಾಮಿಗಳು ಮೊನ್ನೆ ಒಂದು ಮಾತು ಹೇಳಿದ್ದಾರೆ ರೆಡ್ಡಿಯವರು, ತಾವೆಲ್ಲ ಕೇಳಿರ್ತೀರ. ಸಿದ್ದೇಶ್ವರ ಸ್ವಾಮಿಗಳು ಈ ಶತಮಾನದ ಭಾರತದ ಮತ್ತು ವಿಶ್ವದ ಮಹಾಸಂತರು. ಅವರು ಭಾಷಣಗಳೆಲ್ಲ ವಿಡಿಯೋ ಫಾರಂ ಮೇಲೆ ಬರ್ತದೆ. ಕೋಟ್ಯಾಂತರ ಜನ ಅವರು ಫಾಲೋಯರ್ಸ್ ಇದ್ದಾರೆ, ಯೂಟ್ಯೂಬ್ನಲ್ಲಿ ಬರ್ತದೆ. ಸಿದ್ದೇಶ್ವರ ಸ್ವಾಮಿ ಅಂತ ಟೈಪ್ ಮಾಡಿದ್ರೆ ಅವೆಲ್ಲ ಬರ್ತದೆ. ನಾವು ಅಡಲ್ಟ್ ಲೀಡರ್ಸು ದಯಮಾಡಿ ಅದನ್ನೆಲ್ಲ ತೆಗೆದು ಓದಬೇಕು, ಕೇಳಬೇಕು ಅವ್ರ ಭಾಷಣಗಳನ್ನು ಅಂತೇಳಿ ನಾನು ಮನವಿಯನ್ನು ಮಾಡ್ತೀನಿ. ಅವರು ಸಾಯಕ್ಕೆ ಮುಂಚೆ ಒಂದು ಮಾತು ಹೇಳಿದ್ದಾರೆ. ಕಳೆದ ಒಂದು 5-6 ತಿಂಗಳ ಹಿಂದ್ಗಡೆ ಅವರ ದೇಹದ ಅಂತ್ಯ ಆಯಿತು. ವಿಜಯಪುರದ ಶೂನ್ಯಪೀಠದ ಸಭಾಪತಿಗಳ ಅಧ್ಯಕ್ಷರಾಗಿದ್ದರು. ಅವ್ರ ಜುಬ್ಬಕ್ಕೆ ಜೋಬ್ ಇರ್ತಾ ಇರಲಿಲ್ಲ. ಯಾಕಂದರೆ ಅವ್ರು ಯಾರ ಹತ್ರನೂ ದುಡ್ಡು ಕೇಳಿದವರಲ್ಲ. ಆದರೆ ದುಡ್ಡು ಕೇಳುವಂಥವ್ರು ಹಿಡಿದು ಎಲ್ಲರೂ ಸಹಿತ ಅವ್ರಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡೋರು. ಭಾಳ ದೊಡ್ಡ ಸಂತರವರು. ಅವರೊಂದು ಮಾತು ಹೇಳಿದ್ದಾರೆ, ನಮ್ಮ ದೇಶದಲ್ಲಿ ಭಾಷಣದ ಮೂಲಕವಾಗಿ ಭಾಳ ಮಾತುಗಳನ್ನು ನಾವೆಲ್ಲ ಆಡಿಬಿಟ್ಟಿದ್ದೇವೆ. ಇನ್ನು ಭಾಷಣದ ಅಗತ್ಯ ಇಲ್ಲ. ಆ ಭಾಷಣದಲ್ಲಿರ್ತಕ್ಕಂಥ ಕೆಲಸಗಳನ್ನು ನಾವೆಲ್ಲ ಮಾಡಬೇಕು ಅಂತೇಳಿ ನಾನು ಅದನ್ನು ಪರಿಪಾಲನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಭಾಷಣನ ಆದಷ್ಟು ಕಡಿಮೆ ಮಾಡ್ತೇನೆ. ನಾನು ಒಂದೆರಡು ವಿಷಯಗಳನ್ನು ಹೇಳೋದಿದೆ, ಹೇಳಿಬಿಡ್ತೇನೆ. ಇಲ್ಲಿ ಅದು ತಪ್ಪಾಗ್ತದೆ. ಎಲ್ಲ ಕೇಳಿರ್ತೇವೆ. ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಅಂತಾರೆ. ಮಾಣಿಕ್ ಶಾ ಅವರು ಬಾಂಗ್ಲಾದೇಶವನ್ನು ಅವತ್ತಿನ ಕಾಲದಲ್ಲಿ ಪಾಕಿಸ್ತಾನದಿಂದ ಬೇರ್ಪಡಿಸಿ ಇಂದಿರಾ ಗಾಂಧಿ ಅವರು ಪ್ರಧಾನಿಗಳಾಗಿದ್ದಂಥ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿ ಯುದ್ಧವನ್ನು ಗೆದ್ದಂಥ ಮಹಾಸೇನಾ. ಅದುವರೆಗೂ ಅವರು ಫೀಲ್ಡ್ ಮಾರ್ಷಲ್ ಆಗಿರಲಿಲ್ಲ. ಅವ್ರಿಗೆ ಫೀಲ್ಡ್ ಮಾರ್ಷಲ್ ಪ್ರಶಸ್ತಿಯನ್ನು ಎಲ್ಲ ಪಕ್ಷದವರು ಸೇರಿ, ಅಟಲ್ ಬಿಹಾರಿ ವಾಜಪೇಯಿ ವಿರೋಧ ಪಕ್ಷದ ನಾಯಕರು ಎಲ್ಲ ಸೇರಿ ಅವರು ಕೊಟ್ಟರು. ಮಾಣಿಕ್ ಶಾ ಅವರು ನಮ್ಮ ಪರಿಚಯ. ನಾನು ಕೂನೂರಿನಲ್ಲಿ ಒಂದು ಒಳ್ಳೆಯ ಮನೆ ಕಟ್ಟಿದ್ದೀನಿ, ನೀವು ಬಂದಲ್ಲಿ ಇರಬೇಕು ಅಂತ ಹೇಳಿ. ನಾನು ನಮ್ಮ ನಾಯಕರಾಗಿದ್ದಂಥ ಪಿ ವಿ ಮೋದಿಯವರು ಬೆಂಗಳೂರಿನಿಂದ ಅವ್ರ ಮನೆಗೆ ಹೋದರು. ಇಂಥ ದಿನ ಬರಬೇಕು ಅಂತ ಹೇಳಿದ್ರು. ಅಲ್ಲಿ ಹೋದರೆ ಮನೆಗೆ ಬೀಗ ಹಾಕಿದ್ದು ಒಬ್ಬ ಕಾನ್ಸ್ಟೇಬಲ್ ನಿಂತಿದ್ರು. ಅವರು ಬಂದು ಹೇಳಿದ್ರು, ಆರ್ಮಿ ಒಂದು ಕಾಣ್ತದೆ ಸರ್, ಬೀಗಕ್ಕೆ ಕೊಟ್ಟಿದ್ದಾರೆ, ಒಳಗಡೆ ಹೋಗ್ಬಿಟ್ಟು ಏನಪ್ಪ ನಮ್ಗೆ ಕರೆದ್ಬಿಟ್ಟು ಅವರೇ ಇಲ್ವಲ್ಲ. ಇಲ್ಲ ಸರ್ ನೀವು ನೋಡಿ ಅಂತ ಹಿಂಗೆ ಹೇಳಿದ್ರು. ನೋಡಿದ್ರೆ ಅವ್ರು ಮುಂದ್ಗಡೆ ಒಂದು ಕ್ಯೂನಲ್ಲಿ ನಿಂತಿದ್ರು. ಯಾಕೆ ನಿಂತಿದ್ರು? ಅದು ತಮಿಳುನಾಡು ರಾಜ್ಯದ ಎಲೆಕ್ಟ್ರಿಸಿಟಿ ಬೋರ್ಡಿನ ಆಫೀಸ್. ಅದು ಎಲೆಕ್ಟ್ರಿಸಿಟಿ ಬಿಲ್ ಮನೆಯನ್ನು ಕಟ್ಟಕ್ಕೆ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಹೋಗಿ ನಿಂತ್ಕೊಳ್ತಾನೆ. ಇದು ಶಿಸ್ತು ಅಂತ ಹೇಳಿ. ಸರ್ ಅವರೇ, ವೇದಿಕೆ ಮೇಲೆ ಆಸೀನದಲ್ಲಿರುವಂತಹ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಯವರೇ ಮತ್ತು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೇ, ನಮ್ಮ ಇಲಾಖೆಯ ವಿವಿಧ ಸಂಘಗಳ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಬಹುಮುಖ್ಯವಾಗಿ ನಮ್ಮ ಎಲ್ಲ ಸ್ಕೌಟ್ ಮತ್ತು ಗೈಡ್ನ ಗೌರವಾನ್ವಿತ ಸದಸ್ಯರೇ, ವೇದಿಕೆ ಮೇಲಿರುವಂಥ ಎಲ್ಲ ಗೌರವಾನ್ವಿತ ಗಣ್ಯರೇ ಮತ್ತು ಎಲ್ಲ ಪ್ರೀತಿಯ ಮಕ್ಕಳೇ, ಸಮವಸ್ತ್ರವನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಮಾನ್ಯ ಸಿಂಘ್ವಿಯವರು, ಸೆನ್ಸರಾ ಕಂಪನಿಯ ಉಪಾಧ್ಯಕ್ಷರು, ಅವರು ಸ್ವತಃ ಇಲ್ಲಿಗೆ ಬಂದು ಮಕ್ಕಳಿಗೆ ಸಮವಸ್ತ್ರವನ್ನು ಕೊಡೋದ್ರ ಮೂಲಕವಾಗಿ ಭಾಳ ಆನಂದ ಪಟ್ಟಿದ್ದಾರೆ. ನಮ್ಮ ಇಲ್ಲಿಯ ನಾಯಕರಾಗಿರ್ತಕ್ಕಂಥ ನರೇಂದ್ರ ಕುಮಾರ್ ಅವರು, CS ರೆಡ್ಡಿಯವರು, ಇತರೆ ಸ್ಕೌಟ್ ಮಾಸ್ಟರ್ಸ್, ಗೈಡ್ ಕ್ಯಾಪ್ಟನ್ಸ್ ಅವರ ಸಹಕಾರದಿಂದ ಒಂದು ಅತ್ಯಂತ ಒಳ್ಳೆಯ ಕೆಲಸ ಆಗಿದೆ. ಒಳ್ಳೆಯ ಮಕ್ಕಳು ಬೆಳೆದು ಒಳ್ಳೆಯ ಪ್ರಜೆಗಳಾಗಲಿಕ್ಕೆ ಒಂದು ಸಂಸ್ಕಾರವನ್ನು ಸ್ಕೌಟ್ ಗೈಡ್ಸ್ ಕೊಡ್ತದೆ. ಆ ನಿಟ್ಟಿನಲ್ಲಿ ಈ ಸಮವಸ್ತ್ರ ಭಾಳ ದೊಡ್ಡ ಪಾತ್ರವನ್ನು ವಹಿಸ್ತದೆ. ಮುಂದಿನ 3 ವರ್ಷಗಳ ಕಾಲ ಇದೇ ರೀತಿ ಸಮವಸ್ತ್ರವನ್ನು ಕೊಡ್ತೇನೆ ಅನ್ನೋ ಭರವಸೆಯನ್ನು ಸಹಿತ ಕೊಟ್ಟಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ನರೇಂದ್ರ ಕುಮಾರ್ ಅವರಿಗೆ, ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರಿಗೂ ಸಹಿತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಮುಖ್ಯ ಆಯುಕ್ತರಾದಂಥ ಶ್ರೀ PGR ಸಿಂಧ್ಯಾ ಸಾಹೇಬರು ಮತ್ತು ಸಂಸಾರ ಸಂಸ್ಥೆಯ ಮುಖ್ಯಸ್ಥರಾದಂಥ ಶ್ರೀ ಸಿಂಘ್ವಿ ಸಾಹೇಬರು
ಇನ್ನಿತರ ಅನೇಕ ಗಣ್ಯರು ಬಂದು ಇವತ್ತು ಸಂಚಾರ ಸಂಸ್ಥೆ ವತಿಯಿಂದ ಆನೇಕಲ್ ತಾಲೂಕಿನ ಸರ್ಕಾರಿ ಶಾಲೆಗಳ ಓದ್ತಾ ಇರ್ತಕ್ಕಂಥ 500 ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸ್ಕೌಟ್ ಗೈಡ್ ಸಮವಸ್ತ್ರವನ್ನು ವಿತರಣೆ ಮಾಡಿದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ.